ವಿಶ್ವದರ್ಶನ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಹಾಗೂ ಮಾಜಿ ಶಾಸಕ ದಿವಂಗತ ಉಮೇಶ್ ಭಟ್ ಅವರಿಗೆ ಅಭಿಮಾನ ಬಳಗದಿಂದ ನುಡಿ ನಮನ. ಆಗಸ್ಟ್ 13ರಂದು ಮಧ್ಯಾಹ್ನ ಸುಮಾರು 12:30ಕ್ಕೆ ಮಾಜಿ ಶಾಸಕ ಹಾಗೂ ವಿಶ್ವದರ್ಶನ ಸಂಸ್ಥೆಯ ಸಂಸ್ಥಾಪಕ ದಿವಂಗತ ಉಮೇಶ್ ಭಟ್ ಅವರ ಅಭಿಮಾನಿ ಬಳಗದ ವತಿಯಿಂದ ಪಟ್ಟಣದ ನಾಯಕನಕೆರೆ ರಾಘವೇಂದ್ರ ಬುದ್ಧಿಮಾಂದ್ಯ ವಸತಿ ಶಾಲೆ ಹಾಗೂ ವೃದ್ಧಾಶ್ರಮದಲ್ಲಿ ದಿವಂಗತ ಉಮೇಶ್ ಭಟ್ ಅವರ ಭಾವಚಿತ್ರಕ್ಕೆ ಪುಷ್ಪಾಂಜಲಿ ಸಲ್ಲಿಸಿ ಉಮೇಶ್ ಭಟ್ ಅವರ 7ನೇ ವರ್ಷದ ಸಂಸ್ಮರಣೆ ಮಾಡಲಾಯಿತು. ಇದೇ ವೇಳೆ ವೃದ್ಧಾಶ್ರಮಕ್ಕೆ ಟೇಬಲ್ ಅನ್ನು ಕೊಡುಗೆಯಾಗಿ ನೀಡಲಾಯಿತು. ಟಿಎಂಎಸ್ ಮಾಜಿ ಮುಖ್ಯ ಕಾರ್ಯನಿರ್ವಾಹಕ CS ಹೆಗಡೆ ಮಾತನಾಡಿ, ಉಮೇಶ್ ಭಟ್ ಅವರ ಶಿಕ್ಷಣದ ಸಮಾಜ ಸೇವೆ ಅನುಕರಣೀಯ. ಮಾರ್ಕೆಟಿಂಗ್ ಸೊಸೈಟಿಗೆ ಸ್ಥಳ ಮಂಜೂರು ಮಾಡುವಲ್ಲಿ ಹಾಗೂ ಸೊಸೈಟಿಯ ಅಭಿವೃದ್ಧಿಗೆ ಅವರ ಕೊಡುಗೆ ಅಪಾರವಾಗಿದೆ ಎಂದರು. ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಪ್ರಭಾವತಿ ಗೋವಿ ಮಾತನಾಡಿ, ಸಮಾಜದಲ್ಲಿ ಬಡ ಮಧ್ಯಮ ವರ್ಗದವರ ಶಿಕ್ಷಣಕ್ಕೆ ಉಮೇಶ್ ಭಟ್ ಅವರು ನೀಡಿದ ಕೊಡುಗೆ ಅವಿಸ್ಮರಣೀಯವಾಗಿದೆ ಎಂದರು. ಉಮೇಶ್ ಭಟ್ ಅಭಿಮಾನಿ ಬಳಗದ ಮುಖ್ಯಸ್ಥರಾದ ವೇಣುಗೋಪಾಲ್ ಮದ್ಗುನಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಶಿಕ್ಷಣ ವ್ಯಾಪಾರೀಕರಣ ಆಗುತ್ತಿರುವ ಸಂದರ್ಭದಲ್ಲಿ ಉಮೇಶ್ ಭಟ್ಟರು ಬಡ ಮಕ್ಕಳ ಶಿಕ್ಷಣದ ಸಲುವಾಗಿ ವಿಶ್ವದರ್ಶನ ಶಿಕ್ಷಣ ಸಂಸ್ಥೆ ಕಟ್ಟಿ ಬೆಳೆಸಿ ಸಾವಿರಾರು ಮಕ್ಕಳ ಭವಿಷ್ಯದ ಬೆಳಕಾಗಿದ್ದರು. ಅವರ ಸಾಮಾಜಿಕ ಕಾಳಜಿ ಕಳಕಳಿ ಮಾದರಿಯಾಗಿದೆ ಎಂದರು. ರಾಘವೇಂದ್ರ ವೃದ್ಧಾಶ್ರಮದ ಮುಖ್ಯಸ್ಥ ಚಂದ್ರಪ್ಪ ಅಣ್ಣೇರ್, ಪ್ರಮುಖರಾದ ND ಹೆಬ್ಬಾರ್, ಶ್ರೀಪತಿ ಭಟ್, ನಾಗೇಂದ್ರ ಯಲ್ಲಾಪುರ್, ವಿನಾಯಕ್ ಹೆಬ್ಬಾರ್, ಜಯರಾಜ್ ಗೋವಿ ಇತರರು ಭಾಗವಹಿಸಿದ್ದರು. ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಸುಬ್ರಾಯ್ ಬಿದ್ರೆಮನೆ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿ, ಉಮೇಶ್ ಭಟ್ ಅವರಿಂದ ಸೇವೆ ಪಡೆದವರು ಅವರನ್ನು ಮರೆತಿರುವ ಸಂದರ್ಭದಲ್ಲಿ ಅವರ ಅಭಿಮಾನಿ ಬಳಗ ಅವರ ಸಂಸ್ಮರಣೆ ಮೂಲಕ ಹೊಸ ಪೀಳಿಗೆಗೆ ಉಮೇಶ್ ಭಟ್ ಅವರನ್ನು ಪರಿಚಯಿಸುವ ಕಾರ್ಯ ಮಾಡುತ್ತಿರುವುದು ಅನುಕರಣೀಯ ಎಂದರು. ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಶ್ರೀಧರ್ ಅನಳಗಾರ್ ನಿರ್ವಹಿಸಿ ವಂದಿಸಿದರು. ಅವರು ನಮಗೆ ನೀಡಿದಂಥ ಒಂದು ಯಲ್ಲಾಪುರಕ್ಕೆ ನೀಡಿದಂಥ ಒಂದು ಕೊಡುಗೆ ಅಂದರೆ ವಿಶ್ವದರ್ಶನದಲ್ಲಿ ಎಷ್ಟು ಸಾವಿರಾರು ಮಕ್ಕಳು ಇವತ್ತು ವಿದ್ಯಾಭ್ಯಾಸ ಮಾಡಿದ್ದಾರೆ. ಕೈಗೊಳ್ಳುವ ಕೆಲಸ, ನಿರ್ಧಾರ, ಯೋಚನೆ, ಮುಂದಾಲೋಚನೆ ಬಹಳ ಒಂದು ರೀತಿ ಜನರ ಜೀವನಕ್ಕೆ ಬಹಳ ಹತ್ತಿರ ಇರ್ತಿತ್ತು. ಅವರ ಮುಂದಾಲೋಚನೆ ಎಷ್ಟಿತ್ತು ಅಂದರೆ ಇವತ್ತು ಸಾವಿರಾರು ವಿದ್ಯಾರ್ಥಿಗಳು ಯಲ್ಲಾಪುರದಲ್ಲಿ ತಯಾರಿದ್ದಾರೆ. ಅವರ ಒಂದು ಹೆಲ್ಪಿಂಗ್ ನೇಚರು ಅಲ್ಲ, ನಮ್ಮ ಯಾವ ರಾಜಕಾರಣಿಗಳು ಬರೋಲ್ಲ, ಅವರು ಯಾವತ್ತೂ ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ರಾಜಕೀಯ ಮಾಡಲಿಲ್ಲ. ಸಂಸ್ಥೆಯನ್ನು ಹುಟ್ಟು ಹಾಕುವುದರ ಮೂಲಕ ದಿನಕರ ದೇಸಾಯಿ ಅವರ ನಂತರ ಶಿಕ್ಷಣದ ಅಧಿಕಾರರಾಗಿ ಜ್ಞಾನದ ಬೆಳಕನ್ನು ನೀಡುವ ನಿಟ್ಟಿನಲ್ಲಿ ಮುಂಚೂಣಿಯಲ್ಲಿ ಕೆಲಸ ಮಾಡಿದ್ದಾರೆ. ಅವರು ಮಾಡಿದ ಕೆಲಸಗಳನ್ನು, ಅವರಿಂದ ಉಪಕಾರವನ್ನು ಪಡೆದಂಥವರು ಅವರ ಸ್ಮರಣೆ ಮಾಡದೇ ಇದ್ದರೂ ಸಹ ವೇಣುಗೋಪಾಲ್ ಮದ್ಗುನಿ ಹಾಗೂ ಉಮೇಶ್ ಭಟ್ರವರ ಅಭಿಮಾನಿ ಬಳಗದವರು ಒಂದು ಸಂಘಟನೆಯನ್ನು ಮಾಡಿಕೊಂಡು ಪ್ರತಿ ವರ್ಷ ಉಮೇಶ್ ಭಟ್ರವರ ಜೀವನ ಸಾಧನೆ ಕುರಿತು ಹೊಸ ಪೀಳಿಗೆಯವರಿಗೆ ಪರಿಚಯಿಸುವಂಥ ಕಾರ್ಯಕ್ರಮವನ್ನು, ಈ ನುಡಿನಮನ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಹಮ್ಮಿಕೊಂಡ ಬರ್ತಾ ಇದ್ದಾರೆ. ಉಮೇಶ್ ಭಟ್ರನ್ನು ನಾವು ಎಂದಿಗೂ ಮರಿಬಾರ್ದು. ಅವರು ಒಂದು ಶಾಸಕರಾದ ನಂತರ ಒಂದು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಬೇಕು ಅನ್ನುವಂಥ ಭಾವನೆಯಿಂದ ಯಲ್ಲಾಪುರದಲ್ಲಿ ವಿಶ್ವದರ್ಶನ ಸಂಸ್ಥೆ ಹಾಗೂ ಇಡಗುಂದಿಯಲ್ಲಿ ಒಂದು ಪ್ರೌಢಶಾಲೆ ಹಾಗೂ ಅಂಕೋಲಾದಲ್ಲಿ ಒಂದು ನರ್ಸರಿ ಸ್ಕೂಲನ್ನು ಭಾಳ ಅತ್ಯುತ್ತಮವಾಗಿ ಕಟ್ಟರು. ಈ ಸಂಸ್ಥೆಗೆ ಅವರು ಏನೇನು ಬೇಕಾದನ್ನೆಲ್ಲ ಆ ಹಂತದಲ್ಲಿ ಅವರು ಪ್ರಯತ್ನ ಮಾಡಿದ್ರು. ಇವತ್ತು ಅಲ್ಲಿ ಯರಕಲಬೈಲಲ್ಲಿ 5 ಎಕರೆ ಜಾಗದಲ್ಲಿ ಹಾಸ್ಟೆಲ್ ನಡೀತಾ ಇದ್ದರೆ ಅದಕ್ಕೆ ಉಮೇಶ್ ಭಟ್ರ ಒಂದು ಪ್ರಯತ್ನನೇ ಕಾರಣ. ಆ ಜಾಗ ಸಿಗಲಿಕ್ಕೆ ಭಾಳಷ್ಟು ಪ್ರಯತ್ನ ಮಾಡಿದರು. ನಮ್ಮ TMSಗೆ ನಾವು ಯಾವಾಗೂ ಬರೀಬಾರ್ದು. TMS ಅಂಥ ಸಂದರ್ಭದಲ್ಲಿ ಯಲ್ಲಾಪುರಕ್ಕೆ ಆಶಾಕಿರಣವಾಗಿ ಒಂದು ಎಲ್ಲ ತಾಯಂದಿಗೂ ತಂದೆ ತಾಯಿಗಳಿಗೂ ತಮ್ಮ ಮಕ್ಕಳು ಒಳ್ಳೆಯ ಉತ್ತಮ ವಿದ್ಯಾಭ್ಯಾಸ ಕಲಿಸಬೇಕು ಅಂತ ಆಶೆಯನ್ನು ಇಟ್ಕೊಂಡಂತ ಆಶೆ ಈಡೇರಿಸಿದ್ದಾರೆ. ಅವರು ಉತ್ತಮ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಮತ್ತು ಅದು ಬಡ ಮಧ್ಯಮ ವರ್ಗದವರಿಗೆ ಒಂದು ಆಶಾಕಿರಣವಾಗಿತ್ತು. ಅವ್ರು ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ತಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡ್ತಿದ್ರು. ನಿಮ್ಗೆ ಅನುಕೂಲ ಆಗಿದ್ದರೆ ಅಮೌಂಟ್ ಬರ್ತೀರಿ ಸದ್ಯಕ್ಕೆ ತಿಂಗಳ ನಿಮ್ಗೆ ಎಷ್ಟು ದುಡಿತೀರಿ ನೀವು ಅಷ್ಟು ಒಂದು ಭಾಗ ನೀವು ನಿಮ್ಮ ಮಕ್ಕಳಿಗೆ ಶಿಕ್ಷಣಕ್ಕೆ ಕೊಡ್ರಿ ಅನ್ನುವಷ್ಟು ಮಟ್ಟಿಗೆ ಅವರ ಇದು ನಮ್ಮ ಮಕ್ಕಳನ್ನು ಒಳ್ಳೆಯ ಉತ್ತಮವಾಗಿ ಬೆಳೆಸಬೇಕೆಂಬ ಆಶಾಕಿರಣ ಹುಟ್ಟು ಹಾಕಿದ್ರು ಅಂದರೆ ಉಮೇಶ್ ಭಟ್ರಿಗೆ ಅಂತ ಹೇಳ್ಬೋದು.